ಮುಖಾಂತರ ಸರ್ಕಾರಕ್ಕೆ ನಾನು ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನೀವೇನಾದರೂ ರಾಮನಗರದ ಜಿಲ್ಲಾಸ್ಪತ್ರೆ ಬಗ್ಗೆ ಗಮನ ಹರಿಸಲಿಲ್ಲ ಅಂತಂದರೆ ಇವತ್ತಲ್ಲ ನಾಳೆ ಬಳ್ಳಾರಿಲಾದಂಥ ಘಟನೆ ಮತ್ತೆ ರಾಮನಗರದಲ್ಲಿ ಮರುಕಳಿಸ್ತದೆ. ಯಾಕೆ ಈ ವಿಚಾರ ತಿಳಿಸ್ತಾ ಇದ್ದೀನಿ ಅಂತಂದರೆ, ನಿನ್ನೆ ನಮ್ಮ ಸಂಬಂಧಿಕರದ್ದೊಂದು ಹುಡುಗಿದು ಡಿಲಿವರಿ ಆಗಿದೆ. 12 ಗಂಟೆಯಲ್ಲಿ ಹೆಣ್ಪಾಪು ಡಿಲಿವರಿ ಆಗಿದೆ. 12 ಗಂಟೆಯಲ್ಲಿ ಡಿಲಿವರಿ ಆದಮೇಲೆ ಆ ಹುಡುಗಿನ ಕರ್ಕೊಬಂದು ಜನರಲ್ ಶಿಪ್ಪಲ್ಲಿ ಶಿಫ್ಟ್ ಮಾಡಿದ್ದಾರೆ. ಇವತ್ತು ಆಲ್ರೆಡಿ 10-11 ಗಂಟೆ ಆಯಿತು. ಯಾವ ಒಬ್ಬ ಡಾಕ್ಟ್ರೂ ಬಂದು ಆ ಹುಡುಗಿನ ಚೆಕಪ್ ಮಾಡಿಲ್ಲ, ಏನು ಎತ್ತ ಅಂತ ನೋಡಿಲ್ಲ. ಈಗ ಯಾರೋ ನರ್ಸ್ ಬಂದುಬಿಟ್ಟು ಏನೋ ಸ್ಕ್ಯಾನಿಂಗ್ ಮಾಡಿಸ್ಕೊಬನ್ನಿ ಅಂತ ಬರ್ಕೊಟ್ರು. ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಬಂದ್ಮೇಲೆ ಅವ್ರು ಹೇಳ್ತಿದ್ದಾರೆ ಒಳಗಡೆ ಏನೋ ಪ್ರಾಬ್ಲಮ್ ಆಗಿಬಿಟ್ಟಿದೆ, ಈಗಾಗಲ್ಲ, ಗ್ಯಾಸ್ ಎಲ್ಲ ಹೋಗ್ತಾಯಿಲ್ಲ, ಎಮರ್ಜೆನ್ಸಿ ಇದೆ, ಹೋಗಿ ವಿಕ್ಟೋರಿಯಾ ಕರ್ಕೊಂಡು ಅಂತ ಅರ್ಜೆಂಟಲ್ಲಿ ಬರ್ದು ಕಳಿಸ್ಬಿಟ್ರು. ಆ ಹುಡುಗಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ? ಒಂದು ದಿನದ ಮಟ್ಟಿಗೆ ಯಾವ ಡಾಕ್ಟ್ರು ಬಂದು ನೋಡಿಲ್ಲ. ಯಾಕೆ ಸಂಬಳ ಕೊಡ್ತಾಯಿಲ್ವ ಸರ್ಕಾರದಿಂದ? ಏನೋ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ? ಒಂದು ಪ್ರಾಣ ಹೋದರೆ ಮತ್ತೆ ಬರುತ್ತಾ? ಆಮೇಲೆ ರಾಮನಗರದಲ್ಲಿ ಯಾವ ಥರ ಪರಿಸ್ಥಿತಿ ಆಗಿತ್ತು ಅಂದರೆ, ದೇವರು ಕೊಟ್ಟರು ಪೂಜಾರಪ್ಪ ಕೊಡ್ತಾಯಿಲ್ಲ ವರನ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಆಸ್ಪತ್ರೆ ಕಟ್ಟಿದ್ದಾರೆ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಳಗಡೆ ಫೆಸಿಲಿಟಿಗಳು ಮಾಡಿಸಿದ್ದಾರೆ. ಎಲ್ಲ ಥರ ಫೆಸಿಲಿಟಿ ಸಿಕ್ಕಿದ್ರೂ ಕೆಲ ಸಿಬ್ಬಂದಿಗಳ ಲಂಚದ ಆಸೆಯಿಂದಾಗಿ, ಕೆಲ ಡಾಕ್ಟ್ರುಗಳ ಬೇಜವಾಬ್ದಾರಿಯಿಂದಾಗಿ ಬಡವರಿಗೆ ಸಿಗಬೇಕಾದಂಥ ಫೆಸಿಲಿಟಿಗಳು ಮತ್ತು ಬಡವರಿಗೆ ಸಿಗಬೇಕಾದಂಥ ಯೋಜನೆಗಳು ಸಿಗ್ತಾಯಿಲ್ಲ. ದಯವಿಟ್ಟು ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಸರ್ಕಾರ ಆಸ್ಪತ್ರೆಗೆ ಬಂದು ಇದನ್ನೆಲ್ಲ ರೆಡಿ ಮಾಡಲಿಲ್ಲ ಅಂದರೆ ಮತ್ತೆ ಹೇಳ್ತಾ ಇದ್ದೀನಿ, ಬಳ್ಳಾರಿಲಾದಂಥ ಘಟನೆ ರಾಮನಗರದಲ್ಲಿ ಮತ್ತೆ ಮರುಕಳಿಸ್ತದೆ. ಸರ್ಕಾರದಿಂದ ದಯವಿಟ್ಟು ಇದನ್ನು ರೆಡಿ ಮಾಡಿಸ್ಬೇಕು.